ನನ್ನ ಅಬ್ಸರ್ವೇಷನ್, ನನ್ನ ಅಭಿಪ್ರಾಯ, ಮತ್ತು ನಾನು ಒಂದಷ್ಟು ರಿಯಾಲಿಟಿ ಶೋ ಮಾಡಿ ಈಗ ಯಾರಿಗೂ ವ್ಯೂವರ್ಸ್, ಈಗ ಗಿಲ್ಲಿಗೆ ಅಷ್ಟೊಂದು ವ್ಯೂವರ್ಸ್ ಇದೆ, ಗಿಲ್ಲಿನ ಬಿಟ್ಬಿಡ್ತಾರ ಆ ಥರ ನಾನು ಹೇಳಕ್ಕೆ ಹೋದೆ. ಗಿಲ್ಲಿಗೆ ಅದು ಬೇರೆ ಲೆವೆಲ್ಗೆ ಹೈಪ್ ಇರುತ್ತೆ, ಇವ್ರಿಗೆ ಒಂದು ಅವ್ರ ಲೆವೆಲಲ್ಲಿ ಹೈಪ್ ಇರುತ್ತೆ, ನಮಗೆ ನಮ್ಮ ಆ ಥರ ಇರುತ್ತೆ. ಅದನ್ನು ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದೆ. ಹೌದು, ಸುದೀಪ್ ಸರ್ ಹೇಳೋದು 100% ಸತ್ಯ. ಈಗ ರಕ್ಷಿತಾ ಅವಳು ಯೂಟ್ಯೂಬರ್ ಆಗಿ ಒಳಗೆ ಹೋದವಳು, ಒಳಗಡೆ ಅವಳ ಒಂದು ಯೂನಿಕ್, ಅವಳು ಮಾತಾಡೋ ಸ್ಟೈಲು, ಅಥವಾ ನಾವು ಅವಳಿಗೆ ಗೆಜ್ಜೆ ಅಲ್ಲಾಡಿಸಿ ಅವಳಿಗೇನೋ ನೋವು ಮಾಡಿದಿರ್ಬೋದು, ಅವಳು ಅಲ್ಲಿ ಹೈಪ್ ಪಡ್ಕೊಂಡಿರ್ಬೋದು. ಸೊ ಅವಳಿಗೂ ಒಂದು ವ್ಯೂವರ್ಸು ಹುಟ್ಟಕೊಂಡಿರ್ತಾರೆ. ಈಗ ಮತ್ತೆ ಅದೇನೋ ಸ್ವಲ್ಪ ನೆಗೆಟಿವ್ ಆಗ್ತಾ ಇರುತ್ತೆ, ಅದು ನಾಳೆ ಪಾಸಿಟಿವ್ ಆಗೋದು, ಅದು ಬೇರೆ ಬೇರೆ ಥರ. ಸೊ ಅದು ಅಷ್ಟೇ ಸತ್ಯ. ಇವ್ರುಗಳ ಒಂದು ಕೆಲಸದಿಂದ ಇವರು ಒಂದಷ್ಟು ವ್ಯೂವರ್ಸ್ನ ಪಡ್ಕೊಂಡು ಅದು ಆಟಕ್ಕೆ ಪ್ಲಸ್ ಆಗ್ಬೋದು, ಅದು ನಂಬರ್ಸಾಗಿ ಕನ್ವರ್ಟ್ ಆಗ್ಬೋದು ಅಂತ ಹೇಳೋ ಬರ್ದಲ್ಲಿ ನಾನು ಹೇಳಿದ್ದೆ ವಿನಃ ಅದನ್ನು ನಾನು ಖಂಡಿತ ತಪ್ಪು ಮಾಡಿಲ್ಲ. ಬಟ್ ಹೋಗೋ ಮುಂಚೆ ನನಗೆ ಯಾವ ಗೊಂದಲ ಇರಲಿಲ್ಲ, ಯಾಕಂದರೆ ಗೊತ್ತು ನನಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು. ಅದರಲ್ಲೂ ಏನೋ ತಪ್ಪಾಗಿ ಅರ್ಥೈಸ್ಕೊಂಡು ಇದಾಗಿದ್ರ ಬಗ್ಗೆನೂ ನನಗೆ ಈಗಲೂ ಏನು ಅನಿಸಲ್ಲ. ಅಂದರೆ ಏನೋ ಆಗಿದೆ ಅಂದರೆ ಏನಕ್ಕೋ ಆಗಿರುತ್ತೆ ಅದು. ನನಗಂತೂ ಈಗಲೂ ಯಾವ ಗಿಲ್ಟು ಇಲ್ಲ, ನಾನು ಮಾತಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ಚಾನಲ್ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳು ಅಲ್ಲ, ಅಷ್ಟು ಕೆಟ್ಟವಳು ಅಲ್ಲ, ಯಾವ ದಡ್ಡಿನೂ ಅಲ್ಲ. ಇದೇ ಸಂಸ್ಥೆ ನನಗೆ 3 ವರ್ಷ ಅನ್ನ ಹಾಕಿದೆ, ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿದೆ, ನನಗೆ ಇದರಿಂದ ತುಂಬ ಜನಮನ್ನಣೆನೂ ಸಿಕ್ಕಿದೆ. ಸೊ ಅದನ್ನು ಮರೆಯೋಳಂತೂ ನಾನಲ್ಲ.